ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಎರಡೆರಡು ವ್ಲಾಗ್ ಶೂಟ್ ಮಾಡಿದ್ದೇನೆ. ಒಂದು ವ್ಲಾಗ್ ನಿನ್ನೆ ಹಾಕಿದ್ದೇನೆ, ಶನಿವಾರ ಇವತ್ತು. ಇದು ನಿಮಗೆ ಸೋಮವಾರ ನೋಡ್ಲಿಕ್ಕೆ, ನೀವೀಗ ಸೋಮವಾರ ನೋಡ್ತಾ ಇರೋದು, ಅಂದರೆ ನಾನೀಗ ಸೋಮವಾರ ಅಪ್ಲೋಡ್ ಮಾಡಿದ್ದ ವ್ಲಾಗ್ ಆಯಿತಾ. ಆ ವ್ಲಾಗ್ ನೋಡಿ ನನಗೆ ಸುಮಾರು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ನಾನು ಪಾಸಿಟಿವ್ ಆಗೇ ತಗೊಳ್ತೇನೆ. ಆದರೆ ಎಂತ ಅಂತ ಹೇಳಿದರೆ, ಯಾವ ವಿಷಯ ಆದರೂ ನಮಗೆ ನಾವು ಪಾಸಿಟಿವ್ ಆಗಿ ತಗೊಳ್ಳೋದು ಫಸ್ಟಿಗೆ ತುಂಬ ಕಷ್ಟ ಆಯಿತಾ. ನಮ್ಮದಲ್ಲದ್ದನ್ನು ಯಾರೋ ನಮಗೇನೋ ನೆಗೆಟಿವ್ ಹೇಳಿದರು ಅಂತ ಹೇಳಿದಾಗ ಅದನ್ನು ನಾನು ಯಾವ ಥರ ಮುಂದೆ ಫೇಸ್ ಮಾಡಬಹುದು, ಬೇಡ ಇಲ್ಲೇ ರಪ್ಪ ಬಿಟ್ಟು ಬಿಡು ಅಂತ ಹೇಳಿ ತಗೊಂಡು ರಪ್ಪ ಮೂವ್ ಆನ್ ಆಗೋದು ಸ್ವಲ್ಪ ಕಷ್ಟ ಆಯಿತಾ. ಹಾಗೆ ತಲೆಯೊಳಗೆ ಗಿರಕ್ಕೆ ಹೊಡಿತಾ ಇರ್ತು ಎಷ್ಟು ದಿವಸ. ಸೊ ಅದನ್ನೆಲ್ಲ ಬಿಟ್ಟು ಮುಂದೆ ಬರ್ತಾ ಇದ್ದೇನೆ. ಕಷ್ಟ ಉಂಟು, ಯಾಕಂತ ಹೇಳಿದರೆ ಯಾವುದು ಈಸಿಯಾಗಿ ಸಿಗೋದಿಲ್ಲ. ಯಾರಾದರೂ, ಮನುಷ್ಯರಾದರೂ ವಸ್ತು ಆದರೂ ತುಂಬ ಕಷ್ಟಪಟ್ಟಿರ್ತೇವೆ. ಉಪಯೋಗಿಸಿ ಆದ ನಂತರ ಅದು ಪ್ರಯೋಜನಕ್ಕಿಲ್ಲದ್ದು ಅಂತ ಹೇಳಿದಾಗ ತುಂಬ ಬೇಸರ ಆಗ್ತದೆ. ಆಮೇಲೆ ಇನ್ನೊಂದು, ಇದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳುವ ಅವಶ್ಯಕತೆ ಉಂಟಾ ಅಂತ ಅನ್ನಿಸಿದರೆ, ಸೋಷಿಯಲ್ ಮೀಡ್ಯಾದಿಂದಾಗೇ ನನಗೆ ಬಂದ ಒಂದು ಕಮೆಂಟ್ಗಳಿದೆಲ್ಲ. ಹಾಗಿರುವಾಗ ಸೋಷಿಯಲ್ ಮೀಡ್ಯಾದಲ್ಲೇ ತಿಳಿಸ್ಬೇಕಾದ್ದು ನನ್ನ ಜವಾಬ್ದಾರಿಯಾಗಿರ್ತದೆ ಅಷ್ಟೆ. ಸೊ ಇರಲಿ, ಅದನ್ನೆಲ್ಲ ಬಿಟ್ಟು ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡುವ. ಸ್ವಲ್ಪ ಹೊತ್ತಿಗೆ ಕೂತಿದ್ದೆ, ರಿಲ್ಯಾಕ್ಸ್ ಆಗಲಿ ಅಂಥೇಳಿ. ಗಾಳಿ ತಣ್ಣಗೆ ಬೀಸ್ತಾ ಇತ್ತು, ಸೆಕೆ ಕೂಡ, ಸಂಕಟ ತಡೀಲಿಕ್ಕಾಗೋದಿಲ್ಲ. ಒಂದಷ್ಟು ಮನೆ ಕೆಲಸಗಳನ್ನು ಮುಗಿಸಿಕೊಂಡಿದ್ದೇನೆ. ಈಗ ತೊಂಡೆಕಾಯಿ ಗುದ್ದಿ ಹಾಕಿ ಒಂದು ಗುಜ್ಜು ಮಾಡುವ ಅಂತ ಹೊರಟಿದ್ದೇನೆ. ಕ್ವಿಕ್ಕಾಗಿ ಮಾಡಬಹುದು. ಹಣ್ಣು ತೊಂಡೆಕಾಯಿ ಇದ್ದರೆ ಒಳ್ಳೆಯದು, ಹುಳಿ ಹುಳಿ ಇರ್ತದೆ. ಹಣ್ಣು ತೊಂಡೆಕಾಯಿ ಇಲ್ಲ, ಸ್ವಲ್ಪ ಕಾಯಿ ಉಂಟು, ಬಾಡಿದ ಹಾಗೆ ಉಂಟು ಅಂತ ಹೇಳಿದ್ರೆ ಆಪ್ಷನ್ ಆಗಿ ಓಟೆ ಹುಳಿ ಉಂಟು, ಪ್ಲಸ್ ಟೊಮೆಟೊ ಉಂಟು ಹುಳಿಗೆ. ಸೊ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ, ಕ್ವಿಕ್ಕಾಗಿ ಮಾಡೋದು ರೆಸಿಪಿ ಶೇರ್ ಮಾಡ್ತೇನೆ. ಸುಮಾರು ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದಿದ್ದರೆ ರಪ್ಪ ಒಂದು ಗಂಜಿ ಊಟಕ್ಕೆಲ್ಲ ಸೂಪರ್ ಆಗ್ತದೆ. ನಮ್ಮ ಮನೆಯ ಬಳ್ಳಿಯಲ್ಲಿ ಆದದ್ದಾಯ್ತಾ ತೊಂಡೆಕಾಯಿ, ಸ್ವಲ್ಪ ಬಾಡಿದೆ, ಒಂದೇ ಹಣ್ಣಿರೋದು. ಇದನ್ನು ಚೆಂದ ಗುದ್ದಿಕೊಳ್ಳೋದೀಗ. ಹೀಗೆ ನೋಡಿ ಗುದ್ದಿಕೊಂಡಿದ್ದೇನೆ. ಇಲ್ಲಿ ನೋಡಿ ಬೀಜ ಎಲ್ಲ ರಟ್ಟಿದೆ ಆಯಿತಾ. ಆ್ಯಕ್ಚುಲಿ ಎಂತ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ, ಈ ತೊಂಡೆಕಾಯಿ ಬೀಜದಲ್ಲೆಲ್ಲ ಒಂದು ಕೊಂಪಿನ ಅಂಶ ಇರ್ತದೆ ಈ ಥರ. ಅದು ಈ ಬಟ್ಟೆಗೆಲ್ಲ ಅಂಟಿದರೆ ಉಂಟಲ್ಲ, ರಪ್ಪ ಹೋಗೋದೇ ಇಲ್ಲ. ಕೆಲವೊಬ್ಬರು ಹಾಗೆ ನಮ್ಮ ಜೀವನದಲ್ಲಿ ಬೇಡ ಅಂತ ಹೇಳಿದರೂ ಬಂದು ಅಂಟಿಕೊಳ್ತಾರೆ. ಅವರನ್ನು ಬಿಡಿಸೋದು ಭಾರಿ ಕಷ್ಟ ಆಗ್ತದೆ. ಪಾಸಿಟಿವ್ ವ್ಯಕ್ತಿ ಆದರೆ ಅಂಟಿಕೊಂಡೇ ಇರಲಿ, ಬಿಡಿ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಈ ನೆಗೆಟಿವ್ ವಿಷಯಗಳಾದರೆ ಸ್ವಲ್ಪ ಕಷ್ಟ ಅಲ್ವಾ. ಇರಲಿ, ಅದೇ ಏನಾದರೂ ಇದ್ದರೆ ಮನಸ್ಸಲ್ಲಿ, ಯಾವ ವಿಷಯ ಕಂಡ್ರು ತಿರುಗಿ ಅದಕ್ಕೆ ಬರ್ತದೆ ವಾಪಸ್ ಆಯಿತಾ. ಇರಲಿ. ಸೊ ತೊಂಡೆಕಾಯಿ ಗುದ್ದಿಕೊಂಡಾಗಿದೆ. ಇನ್ನು ಇದನ್ನು ನಾನು ಕುಕ್ಕರಲ್ಲಿ ವಿಶಿಲ್ ಹಾಕಿಸ್ಕೊಳ್ಳೋದು. ವಿಶಿಲ್ ಹಾಕಿಸುವಾಗ ತೊಂಡೆಕಾಯಿಗೆ ಅಷ್ಟು ಹಣ್ಣು ಆಗಿಲ್ಲದೆ ಇದ್ದ ಕಾರಣ ನಾನು ಒಂದು ಟೊಮೆಟೊವನ್ನು ಕೂಡ ಇಲ್ಲಿ ಕೊಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ತರಕಾರಿ ಹೋಳು ಕೂಡ ಸಿಕ್ಕಿದ ಹಾಗೆ ಆಗ್ತದೆ. ಹಾಗೆ ಒಂದು ಟೊಮೆಟೊವನ್ನು ಕೊಚ್ಚಿ ಹಾಕ್ಕೊಂಡಿದ್ದೇನೆ. ಮತ್ತು ಓಟೆ ಹುಳಿಯ ನೀರು ಮಾಡಿಟ್ಟುಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ರುಚಿಗೆ ತಕ್ಕಷ್ಟು ಹುಳಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬೆಲ್ಲ, ಸಿಹಿಗೆ, ನಮಗೆಲ್ಲ ಪದಾರ್ಥಕ್ಕೆ ಬೆಲ್ಲ ಹಾಕಿ ಅಭ್ಯಾಸ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಾಣೆಕಲ್ಲು ಉಪ್ಪು, ಗೋಕರ್ಣದ್ದು. ನನ್ನ ಅತ್ತೆ ಹುಡಿ ಮಾಡಿಟ್ಟಿದ್ರು ಈ ಕಲ್ಲುಪ್ಪನ್ನು, ಅದು. ಹಾಗೆ ಮುಳುಗುವಷ್ಟೇ, ಇದಿಷ್ಟು ಮುಳುಗುವಷ್ಟೇ ನೀರು ಹಾಕ್ಕೊಳ್ತಾ ಇದ್ದೇನೆ ಬೇಯಲಿಕ್ಕೆ. ಇನ್ನು ಮುಚ್ಚಳ ಹಾಕಿ ಒಂದೆರಡು ವಿಶಿಲ್ ಕೂಗಿಸ್ಕೊಳ್ಳೋದು. ಇದು ವಿಶಿಲ್ ಹಾಕಲಿ, ಅಷ್ಟಾಗುವಾಗ ನನಗೊಂದಷ್ಟು ಕೆಲಸ ಉಂಟು, ಅದನ್ನು ನಾನು ಮಾಡ್ಕೊಂಡು ಬರ್ತೇನೆ. ಇದು ವಿಶಿಲೆಲ್ಲ ಹೋಗಿದೆ. ಇದನ್ನು ಈಗ ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ ಈಗ. ಹಾಗೆ ಅರಿಶಿಣ ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಒಂದೆರಡು ಚಮಚ ಸಾಂಬಾರು ಹುಡಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚಂದ ಕುದಿಲಿಕ್ಕೆ ಬಿಡೋದಾಯ್ತಾ. ಅಂದರೆ ಇದೆಲ್ಲ ಇದಕ್ಕೆ ಹೋಳಿಗೆಲ್ಲ ಹಿಡಿಬೇಕಲ್ಲ. ಆಮೇಲೆ ಏನು ಅಂತ ಹೇಳಿದರೆ, ಆ್ಯಕ್ಚುಲಿ ನಾವು ಕುಕ್ಕರಲ್ಲಿ ವಿಶಿಲ್ ಹಾಕಿಸುವಾಗಲೇ ಇದನ್ನೆಲ್ಲ ಹಾಕಿ ಇಡಬಹುದು, ಅದು ಇನ್ಸ್ಟೆಂಟ್ ಆಗ್ತದೆ.
ವಾಪಸ್ ಒಂದು ಈ ಥರ ಮಾಡೋದ್ರಿಂದ ಪರಿಮಳ ಕೂಡ ಇರ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ಇದನ್ನು ಚಂದ ಕುದಿಲಿಕ್ಕೆ ಬಿಡೋದು. ಈಗ ಉಪ್ಪು ಬೆಲ್ಲ ಎಲ್ಲ ಬೇಕಿದ್ರೆ ನೋಡಿಕೊಂಡು ವಾಪಸ್ ಸೇರಿಸಿಕೊಂಡು ಬಿಡೋದಾಯ್ತಾ. ಇದನ್ನು ಚಂದ ಕುದಿಲಿ. ನಾನಿಲ್ಲಿ ಒಳಗಡೆ ಸಾರು ಮಾಡ್ತಾ ಇದ್ರೆ ಇವರದ್ದು ಗಲಾಟೆ ನೋಡಿ, ಬಾಗಿಲು ಹಾಕುದು ತೆಗೆಯುದು, ಬರಬೇಡ ಹೋಗಬೇಡ ಅಂತ ಹೇಳಿ. ಈಗ ಅವನಿನ್ನು ಹೊರಗಡೆಯಿಂದ ದೂಡ್ತಾನೆ. ಇತ್ತಂಗೆ ಕೈ ಇದ್ದು ಮಗ ಮೆಲ್ಲ. ಈಗ ನೀನು ಹೊರಗೆ ಕಳಿಸಿದ್ರೆ ನನ್ನ ಕೆಲಸ ಇಲ್ಲಿ ಮಾಡಲಿಕ್ಕೆ ಬಿಡುದಿಲ್ಲ ಅಷ್ಟೇ. ಅದ ಜೋರ್ ಮಾಡ್ತಾರೇನೋ ಎಂತಕ್ಕೆ? ಅದ 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 ನಿಮ್ಮನೇಲಿ ಜೋರ್ ಇರ್ತದ ಗಲಾಟೆ. ಅದ ಅಣ್ಣ ಚುಂಟಿದ್ದಾನೆ ಅಷ್ಟಪ್ಪಗ. ಮತ್ತೆ ನೀ ಕಚ್ಚಿದ್ದಂತಕ್ಕೆ ಇಲ್ಲೇ ಕೊಚ್ಚಿದ್ದಿಲ್ಲ ಅನ್ನೋದಿದ್ದ ನೀ ಕೊಚ್ಚಿದ್ದಾರ. ಕೆಲಸ ಮಾಡ್ತಾ ಇರ್ಬೇಕಿದ್ರೆ ಅಣ್ಣ ತಂಗಿ ಗಲಾಟೆ ನೋಡಿದ್ರಲ್ಲ. ಸಾರು ಚಂದ ಕುದ್ದಾಯಿತು. ನಾನು ಅದನ್ನು ಸಣ್ಣ ಮಾಡಿಟ್ಟಿದ್ದೇನೆ. ಹಾಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಒಗ್ಗರಣೆ ಹಾಕುವ ಅಂತ ಅಂದ್ಕೊಂಡಿದ್ದಾನೆ. ವಾಪಸ್ ಬಂದು ಸಾಸಿವೆ ಹುಟ್ಟೋದ್ರ ಜೊತೆಗೆ ಅವರು ಕೂಡ ಇಲ್ಲಿ ಹೊಟ್ಟೆಗೊಳ್ತಿದ್ದಾರೆ ಇಬ್ಬರು ಸಹ. ಇದು ಈಗ ಹೊರಗಡೆ ಕಳಿಸಿದ್ದೇನೆ ಮಣ್ಣಲ್ಲಿ ಆಟಾಡಿನು ಅಂತ ಹೇಳಿ. ನೋಡ್ಬೇಕೇನೆ ಏನೆಲ್ಲ ಆಗ್ತದೆ ಅಂತ ಹೇಳಿ. ಸೊ ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು. ಒಗ್ಗರಣೆ ಹಾಕಿಕೊಂಡೆ. ಈ ಥರ ಜೈಂತ ಒಗ್ಗರಣೆ ಸೌಂಡ್ ಬಂದರೆ ಅಡುಗೆ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ಅಂತೆ. ಸೊ ಈಗ ತೊಂಡೆಕಾಯಿ ಗೊಜ್ಜು ರೆಡಿ ಆಗಿದೆ. ಈ ಸೆಕೆಗೆಲ್ಲ ಸಾಂಬಾರು ಬೇಡ, ಒಂದು ಸಾರಲ್ಲೇ ಊಟ ಮಾಡಿ ಮುಗಿಸುವ ಅಂತ ಕಾಣ್ತದೆ. ನಿಮಗೂ ಹಾಗೆ ಆಗ್ತದಾ? ಇಲ್ಲಿ ನೋಡಿ, ನಮ್ಮದು ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟು ಮಣ್ಣಾಟ ಅಲ್ಲ, ನಗು ಬರ್ತದೆ ಅವಳಿಗೆ. ಓಹೋ ಓಹೋ, ಇದು ಎಂತವಾಗ? ಓ ಅಯ್ಯೋ, ನಿನ್ನ ಮೂಗು ನೋಡು ಮಗನೇ. ಶೀತ ತೆಗೆವ. ಅಜ್ಜನೊಟ್ಟಿಗೆ ಹೋಗ್ತಿದ್ದಂತೆ. ನಿನ್ನೆ ಒಂದು ನಾವು ಮದುವೆಗೆ ಹೋಗಿ ಬಂದೆವು. ಅದರದ್ದು ವಧುಗೃಹ ಪ್ರವೇಶ. ಅದಕ್ಕೆ ಇವತ್ತು ಅತ್ತೆ ಮಾವ ಹೋದದ್ದು. ಅದಕ್ಕೆ ನಾನು ಕೂಡ ಹೋಗ್ತೇನೆ ಅಂತ. ಸ್ವಲ್ಪ ಶೀತ ಆಗಿದೆ ನಮ್ಮ ಹುಡುಗನಿಗೆ. ಮಗ ಶೀತ ತೆಗೆವ. ಮಣ್ಣಡ್ಡಂಗಳಂಗಾಯ್ದಿ ಒಂದು ರಜ್ಜೊತ್ತು ಒಳ ಬರೇಡಿ ಆತ. ಮತ್ತೆ ಮೀಶಿಕ್ಕೆ ಒಳ ಕರ್ಕೊಳ್ತೆ. ಹಾಂ ನಿನ್ನ ಮೂಗು ನೋಡ್ಲಿಕ್ತಿಲ್ಲ ಸ್ವಾಮಿ. ಪುಟ್ಟಕ್ಕೋ, ಎಂತ ಮಾಡುದು ಇದು? ಇದು ರಾಶಿ ನಿಂಗೆ ಹಾಕಿದ್ದ ಅಲ್ಲ? ರಾಶಿ ಇದ್ದ ಮಣ್ಣೆಯ ಮಗ. ರಾಶಿ ಹಾ ಹಾಕಿದ್ದ. ಈ ಸಣ್ಣ ಸಣ್ಣದು ನಿಂಗ ಮಾಡಿದ್ದ. ಮಣ್ಣಾಟ. ಈ ಅಮ್ಮಂದ್ರಿಗೆ ಬಟ್ಟೆ ಒಗೆಯುವ ಕೆಲಸ. ಇಲ್ಲಿಂದ ನೋಡಿ ದೊಡ್ಡ ಗುಂಡಿ ಮಾಡಿ ಇಟ್ಟಿದ್ದಾರೆ. ಎಷ್ಟು ಕಾಣ್ತದೆ ಗೊತ್ತಿಲ್ಲ ನಿಮಗೆ. ಈ ಥರ ಉಂಟು ಈ ಶೇಪಲ್ಲಿ. ಹೀಗೆ ಬಂದು ಇಲ್ಲಿವರೆಗೆ. ಇಲ್ಲಿ ಇನ್ನೊಂದು ಸಣ್ಣ ಗುಂಡಿ. ಅದೆಲ್ಲ ರೋಡು ಹೀಗೆ ಉದ್ದಕ್ಕೆ ಉಂಟಾಯ್ತಾ. ಅವರದ್ದೇ ಒಂದು ಕಲ್ಪನೆ ಆಟಗಳು. ಸಣ್ಣದಿರುವಾಗ ನಾವು ಸಹ ಹೀಗೆ ಮಾಡ್ತಿದ್ದೆವು. ಇಲ್ಲಿ ಮನೆ, ಇಲ್ಲಿ ಅಂಗಡಿ, ಅದು ಗುಂಡಿ, ಇದು ಅದು ಅಂಥೇಳಿ. ಈಗ ನನ್ನ ಮಕ್ಕಳ ಸರದಿ ಅಷ್ಟೇ. ನನಗೆ ಸೊಮ್ಮೊಮ್ಮೆ ಆಡುವಂತ ಆಗೋದಾಯ್ತಾ ಈ ಮಣ್ಣಲ್ಲಿ. ಮತ್ತು ಯಾರು ಈ ಮಣ್ಣಲ್ಲಿ ಅಂತ ನನಗೆ ಕಾಣುದು. ಹಾಗೆ ಮಣ್ಣಿನಲ್ಲಿ ಚಂದ ಸೊಕ್ಕಿದ್ದೆಲ್ಲ ನೋಡಿದ್ರಲ್ಲ, ಚಂದ ಸ್ನಾನ ಮಾಡಿಸಿ ಬಿಟ್ಟೆ ಇಬ್ಬರನ್ನು. ಈಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಟೈಮ್. ಮನೆಯಲ್ಲಿ ಎಣ್ಣೆಯಲ್ಲಿ ಕರೆದ ನೇಂದ್ರ ಬಾಳೆಕಾಯಿ ಚಿಪ್ಸ್ ಎಲ್ಲ ಇತ್ತು. ಆಮೇಲೆ ಬಿಸ್ಕೆಟ್ ಮಾರಿ ಹಾಗೆಲ್ಲ ಅದೆಲ್ಲ ಕೊಟ್ಟಿದ್ದೇನೆ. ತಿಂತಾ ಇದ್ದಾರೆ. ಮಿಲ್ಕ್ ಬಿಸ್ಕೆಟ್, ಮಿಲ್ಕ್ ರಸ್ಕ್ ಹಾಂ, ಅದೆಲ್ಲ ತಿಂತಾ ಇದ್ದಾರೆ. ನಾನೀಗ ಹೊರಟಿದ್ದೇನೆ ಹೂ ಕೊಯ್ಲಿಕ್ಕೆ. ಇದು ಹೂವು ಯಾಕೆ ಅಂತ ಹೇಳಿದರೆ, ಇಲ್ಲಿ ಇವತ್ತು ನಮ್ಮ ಕುಂಜೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ್ದು ಜಾತ್ರೆ ಆಯಿತಾ, ವಾರ್ಷಿಕ ಜಾತ್ರೆ. ನನ್ನ ಗಂಡ ಮಹಾಲಿಂಗೇಶ್ವರ ದೇವರಿಗೆ ಉತ್ಸವ ಮೊತ್ತಿಗೆ ನಾನು ಸಿಂಗಾರದ ಮಾಲೆ ಕಟ್ಟಿಕೊಡುವಾಗ ಹೇಳಿದರು, ಕುಂಜೂರು ದುರ್ಗಾಪರಮೇಶ್ವರಿಗೆ ಒಂದು ಕಟ್ಟಿಕೊಡು ಅಂಥೇಳಿ. ದೇವರ ಒಂದು ಲೀಲೆ, ದೇವರಿಗೆ ಸಲ್ಲಬೇಕು ಅಂತ ಇದ್ರೆ ಅದನ್ನು ಹೇಗಾದರೂ ನಮ್ಮ ಕೈಯಿಂದ ಸ್ವೀಕರಿಸ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಆಯಿತಾ ಇವತ್ತಿನ ಘಟನೆ. ನನ್ನ ಗಂಡ ಹೇಳಿದ್ರಲ್ಲ ಕಟ್ಟಿಕೊಡು ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ನನ್ನ ಅಪ್ಪನಲ್ಲಿ, ಅಪ್ಪ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡೋದು. ಅಪ್ಪ ಅಲ್ಲಿ ಎಲ್ಲರೂ ಒಂದು ಸಿಂಗಾರ ಸಿಕ್ಕಿದ್ರೆ ಒಂದು ನನಗೆ ತೆಗೆದಿಡಿ,
ನನಗೆ ನೀನೊಂದು ಮದುವೆಗೆ ಹೋಗ್ಲಿಕ್ಕಿತ್ತು ಅಂತ ಹೇಳಿದ್ದಲ್ಲ, ಅದು ತಾಯಿ ಮನೆ ಸೈಡೆ ಹೋಗ್ಲಿಕ್ಕಿದ್ದದ್ದು. ನಾನು ಆ ಕಡೆಯಿಂದ ಬರುವಾಗ ಅದನ್ನು ಕಲೆಕ್ಟ್ ಮಾಡಿಕೊಳ್ತೇನೆ ಅಂತ ಹೇಳಿ, ಅದಕ್ಕೆ ಅಪ್ಪ ಸರಿ ಆಯಿತು ಅಂತ ಹೇಳಿ ನೋಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ನನಗೆ ಸಿಂಗಾರದ ಮಾಲೆ ಸಿಂಗಾರ ಸಿಗಲಿಲ್ಲ ಆಯಿತಾ. ಇಲ್ಲ ಮಗಳೇ, ಈ ಸಲ ಈಗ ಬರೋದು ಸಹ ಕಡಿಮೆ ಅಂತ ಹೇಳಿದ್ರು. ಅಯ್ಯೋ ಎಂತ ಮಾಡೋದು ಹಾಗಾದರೆ, ಬೇಡ ತೊಂದರೆ ಇಲ್ಲ, ನೆಕ್ಸ್ಟ್ ಇಯರ್ ಕಟ್ಟಿಕೊಡ್ತೇನೆ ಅಂತ ಒಂದು ಆ ರೀತಿ ನಾನು ಮನಸ್ಸಲ್ಲಿ ತಗೊಂಡೆ. ಹೇಗೂ ಅಂತ ಹೇಳಿದರೆ ನನಗೆ ಮನಸ್ಸು ಸಹ ಸರಿ ಇರಲಿಲ್ವೇ, ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ಮನಸ್ಸು ಸರಿ ಇರಲಿಲ್ವೇ, ಬೇಡ ಹಾಗಾದರೆ ಹೋಗಲಿ ಅಂತ ಹೇಳಿ ಬಿಟ್ಟೆ. ಇವತ್ತು ಬೆಳಿಗ್ಗೆ ಕಾಫಿ ಮಾಡುವಾಗ ಸಿಂಗಾರ ಒಂದು ಸಿಗಲಿಲ್ವೇ, ಸಿಕ್ಕಿದರೆ ಒಂದು ದೇವರಿಗೆ ಕಟ್ಟಿ ಕೊಡ್ಬೋದಿತ್ತು, ಮನಸ್ಸಾದರೂ ನಿರಾಳಾಗ್ತಿತ್ತು ಅಂತ ಅಂದ್ಕೊಂಡೆ. ಸಿಗಲಿಲ್ಲಲ್ಲ, ಎಂತ ಮಾಡೋದು ಅಂತ ಸುಮ್ಮನೆ ಅದೇ. ಆಮೇಲೆ ಎಂತಾಯಿತು ಅಂತ ಹೇಳಿದರೆ, ನಾನು ಕಾಫಿ ಮಾಡಿ ಆಯಿತು, ತಿಂಡಿ ತಿಂತಾಯಿದ್ದೆ. ತಿಂಡಿ ತಿನ್ನುವಾಗ ಮಾವ ಬಂದರು, ನನ್ನ ಮಾವ ಬಂದು, ನಿನಗೆ ಸಿಂಗಾರ ಬೇಕಾ, ನಮ್ಮ ಮರದಲ್ಲೇ ಉಂಟು ಅಂತ ಹೇಳಿದ್ರು, ಅಡಿಕೆ ಮರದಲ್ಲಿ. ಅದು ಕೊಯ್ಲಿಕ್ಕೆ ಆಗ್ಬಹುದಾ ಮಾವ ಅಂತ ಕೇಳಿದೆ. ಯಾಕಂತ ಹೇಳಿದ್ರೆ ಈಗ ಮಾವನಿಗೆ ಮೊದಲಿನ ಹಾಗೆ ಮರಕ್ಕೆಲ್ಲ ಹತ್ತಲಿಕ್ಕೆ ಆಗೋದಿಲ್ಲ. ಹಾಗೆ ನನಗೆ ಅವರಲ್ಲಿ ಹೇಳಿ ಮರಕ್ಕೆ ಹತ್ತಿಸಿ ಎಲ್ಲ ಕೊಯ್ಲಿಕ್ಕೆ ಧೈರ್ಯವೂ ಇರಲಿಲ್ಲ, ಬೇಡ ಅಂತ ಕೂಡ ಆಗಿತ್ತು. ಮಾವನೇ ಬಂದು ಕೇಳಿದ್ರಲ್ಲ, ಇದ್ದರೆ ಇರಲಿ ಅಂತ ಹೇಳಿದೆ, ಇದ್ದರೆ ನನಗೆ ಇರಲಿ ಅಂತ ಹೇಳಿದೆ. ಮಾವ ತೋಟಕ್ಕೆ ಹೋಗಿ ನನಗೋಸ್ಕರವೇ ಸಿಂಗಾರವನ್ನು ಕೊಯ್ದು ತಂದರು. ಈಗ ನಾನು ಆ ಸಿಂಗಾರದ ಮಾಲೆ ಮಾಡಲಿಕ್ಕೆ ಹೊರಟಿದ್ದೇನೆ. ಅದಕ್ಕೆ ಕೇಪಳ ಹೂವು ಸೇರಿಸಿ ಕಟ್ಟುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಈಗ ನಾನು ಕೇಪಳ ಹೂ ಕೊಯ್ಲಿಕ್ಕೆ ಹೊರಟದ್ದು. ಆಚೆ ಹೋದರೆ ವೀಡಿಯೋ ಕಾಣೋದಿಲ್ಲ, ಫುಲ್ ಬಿಸಿಲುಂಟು. ಹಾಗಾಗಿ ಇಲ್ಲಿ ಬಾವಿ ಕಟ್ಟೆ ಹತ್ತಿರ ನಿಂತು ನಿಮಗೆ ವಿಷಯವನ್ನು ಹೇಳ್ತಾ ಇರೋದಾಯ್ತಾ. ಅದಕ್ಕೆ ನಾನು ಕೂಡಲೇ ಅಂದ್ಕೊಂಡೆ, ಇದು ದುರ್ಗಾ ಪರಮೇಶ್ವರಿಯ ಕೃಪೆ ಅಂತ. ಅವಳಿಗೆ ಸಲ್ಲಬೇಕು ಅಂತ ಇತ್ತು. ಅದು ಉತ್ಸವ ಮೂರ್ತಿಗೆ ಹಾಕ್ತಾರಾ ಅಥವಾ ನಾವು ನಿತ್ಯ ಆರಾಧನೆ ಮಾಡುವಂಥ ದುರ್ಗಾ ಪರಮೇಶ್ವರಿಗೆ ಹಾಕ್ತಾರಾ ನನಗೆ ಗೊತ್ತಿಲ್ಲ. ಆದರೆ ನನ್ನ ಗಂಡ ಕಟ್ಟಿಕೊಡ್ಬೇಕು ಅಂತ ಹೇಳಿದರು, ನನಗೆ ಕಟ್ಟಿಕೊಡ್ಬೇಕು ಅಂತ ಹೇಳೋ ಮನಸ್ಸಿತ್ತು. 4 ದಿನದಿಂದ ಮನಸ್ಸು ಹಾಳಾಗಿತ್ತು, ಬೇಡ ಅಂತಾಗಿತ್ತು. ಆದರೆ ದೇವರಿಗೆ ಸಲ್ಲಬೇಕು ಅಂತ ಇತ್ತಲ್ಲ, ಹಾಗಾಗಿ ಕಟ್ಟಲಿಕ್ಕೆ ನನಗೆ ಸಿಂಗಾರ ಮಾವನ ಮುಖೇನ ಸಿಕ್ಕಿತ್ತು. ಎಲ್ಲರೂ ಪಾಲುದಾರರೇ ಆಯಿತಾ, ದೇವರ ಒಂದು ಆಶೀರ್ವಾದಕ್ಕೆ ಎಲ್ಲರೂ ಪಾಲುದಾರರೇ. ನನ್ನ ಅಪ್ಪನೂ ಸಹ ಪಾಲುದಾರರೇ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಪಾಪ ಅವ್ರಿಗೆ ಸಿಗಲಿಲ್ಲ. ಹಾಗೆ ಸಂತೋಷ ನನಗೆ. ನಾನೀಗ ಕೇಪಳ ಹೂ ಕೊಯ್ತೇನೆ. ಹೂ ಕೊಯ್ದಾಗ ಅವರಿಗೆ ತಿಂಡಿ ತಿಂದಾಗ್ತದೆ, ಆಗೋದಿಲ್ಲ. ಆಗೊಮ್ಮೆ ಬಟ್ಟೆ ಹರಿಸ್ತೇನೆ, ಆಗ ಅವರಿಗೆ ತಿಂಡಿ ತಿಂದಾಗ್ತದೆ. ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡೋದು, ಹೂ ಕಟ್ಟಲಿಕ್ಕೆ ಕೂತ್ಕೊಳ್ತು. ನನಗೆ ಹೂ ಕೊಯ್ದಾಯಿತು, ಮಗನಿಗೆ ತಿಂದಾಯಿತು. ಪುಟ್ಟಕ್ಕ ನೋಡಿ ಇನ್ನೂ ತಿಂತಾ ಇದ್ದಾಳೆ. ಇವಳನ್ನು ನನ್ನ ಪಕ್ಕವೇ ಇನ್ನು ಕರ್ಕೊಂಡೋಗಿ ಕೂರಿಸ್ಬೇಕಷ್ಟೆ ಅಂತ. ನಾನೀಗ ಬಟ್ಟೆ ಒಣಗಿಸ್ಲಿಕ್ಕೆ ಹೋಗ್ತೇನೆ. ಹಾಂ, ಕಾಪಿ ಕುದಿ. ಆಯ್ತು, ನಿನ್ನದೇ ಅದು ಆಯ್ತಾ. ಪಾಪ ಅದೇ ರೀತಿ ಕಾಪಿ. ಎಂತ ಅಣ್ಣ ನೀನು, ಮೆಲ್ಲ ಕುಡಿ ಆಯ್ತಾ. ಕಾಫಿ ಅಂತ ಹೇಳಿದ್ರೆ ಅದು ಈ ಕಣ್ಣು ತಪ್ಪಿಸ್ಲಿಕ್ಕೆ ಹಾಕಿದ ಡಿಕಾಕ್ಷನ್. ಹೊಟ್ಟೆ ತುಂಬಿತ್ತು ಶಿವಣ್ಣ. ರಿಸಿಪ್ಟ್ ಬಂತು ಭಾರ್ಗವನಿಗೆ. ಹೌದು, ಭಾರ್ಗವನ ಹೇರ್ ಕಟ್ ನೋಡಿದ್ದೀರಾ ನೀವು? ಯಾವ ಹೇರ್ ಕಟ್ ಮಗ ಇದು? ಸ್ಲೋಪ್. ಹಿಂದೆ ತಿರುಗು ನೋಡಿ. ಇದೊಂದು ಸಮ್ಮರಲ್ಲಿ ಹೀಗೊಂದು ಕಟ್ ಮಾಡಿಸುವಂತ ಮಾಡಿಸಿದ್ದಿಲ್ಲ, ಅದರ ನಾವು ಬೋಳ್ ಮಂಡೆ ಮಾಡೋದಲ್ಲ, ನೋಡ್ತಿರಲ್ಲ ನೀವು. ಈ ಸಲ ಒಂದು ಮಾಡುದು ಅಲ್ಲ. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇನೆ, ಇನ್ನು ಕಟ್ಲಿಕ್ಕೆ ಶುರು ಮಾಡೋದು. ಉಲ್ಲನ್ ನೂಲು ಉಂಟು ನೋಡಿ ಇಲ್ಲಿ. ಆಮೇಲೆ ಕೇಪಳ ಹೂ, ಇದು ಮಾವ ತಂದುಕೊಟ್ಟ ಸಿಂಗಾರ. ನಂದಿನ್ನೂ ಹೂ ಕಟ್ಟಿ ಆಗಲಿಲ್ಲ ಆಯಿತಾ. ಅಲ್ಲಿ ಕಾಣ್ತಾ ಉಂಟಾ ಬಾಕ್ಸ್ ಎಲ್ಲ ಹೂವಿನ ಕುರುವೆ. ಕೇಪಳ ಹೂ ಖಾಲಿ ಆಯಿತು. ಹಾಗೆ ಕೇಪಳ ಹೂ ಕೊಯ್ದುಕೊಂಡು ಹೋಗುವ ಅಂತ ಬಂದೆ. 1 ಗಂಟೆ ಆಯಿತು. ದನಗಳಿಗೆ ಹುಲ್ಲು ಹಾಕುವ ಹೊತ್ತಾಯಿತು. ಇವತ್ತು ಅತ್ತೆ ಮಾವ ಇಲ್ಲ, ಹಾಗೆ ನಾನು ಹಾಕೋದು. ಪಾಪ ಅವ್ರು ನೋಡ್ತಾ ಇದ್ದಾರೆ, ಈಗ ಕೊಡ್ತಾಳೆ ನಮಗೆ ಹೊಟ್ಟೆಗೆ ಅಂಥೇಳಿ. ಸೊ ಅವರಿಗೆ ಹುಲ್ಲು ಹಾಕಿ ವಾಪಸ್ ನಾನು ಹೂ ಕಟ್ಟೋದು. 1:30ವರೆಗೆ ಕಟ್ಟೋದು, 1:30ಗೆ ಊಟ ಮಾಡಿಸ್ತಾನೆ ಅಂತ ಹೇಳಿದ್ದಾನೆ. ಯಾಕಂತ ಹೇಳಿದ್ರೆ ಒಂದು 11:15 ಆಗುವ ಹೊತ್ತಿಗೆ ಅವ್ರು ತಿಂದದ್ದು, ಅಂದರೆ 11:45ವರೆಗೂ ತಿಂದಿದ್ದಾರಲ್ಲ. ಆಗ ಊಟಕ್ಕೆ ಏನು ಅಷ್ಟು ಅರ್ಜೆಂಟ್ ಇಲ್ಲ, ಅವರಿಗೆ ಟಿ ವಿ ನೋಡ್ತಿದ್ದಾರೆ. ಹಾಗೆ ಫಸ್ಟ್ ಇವರಿಗೆ ಹುಲ್ಲು ಹಾಕಿ ಹೋಗೋದು. ಸೊ ಫೈನಲಿ ದೇವರಿಗೆ ಹೂವಿನ ಮಾಲೆ ರೆಡಿ ಆಯಿತು. ನಾನು ಈ ಸಲ ಒಂಥರ ನೆಕ್ಲೆಸ್ ಟೈಪಲ್ಲಿ ಹೂವಿನ ಮಾಲೆ ಕಟ್ಟುವ ಅಂಥೇಳಿ ಈ ಥರ ಕಟ್ಟಿದ್ದು. ಮೇಲೆ ಈ ಥರ ಸಿಂಗಾರ ಬರುವ ಹಾಗೆ, ಕೆಳಗಡೆ ಕೇಪಳ ಹೂ ಬರುವ ಹಾಗೆ. ದುರ್ಗಾ ಪರಮೇಶ್ವರಿಗೆ ಮಲ್ಲಿಗೆ ಹೇಗೆ ಇಷ್ಟವೋ ಕೇಪಳ ಹೂ ಕೂಡ ಅಷ್ಟೇ ಪ್ರಿಯ ಅಂತೆ. ಹಾಗಾಗಿ ಕೇಪಳ ಹೂ ಸೇರಿಸಿ ಕಟ್ಟಿದ್ದು ನಾನು.
ಈ ಥರ ಆಗಿದೆ ಮಾಲೆ. ನಾನು ದೇವಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಸುಲಭ ಆಗಲಿಕ್ಕೆ ಇದನ್ನು ರೌಂಡು ಮಾಡಿಸಿದ್ದು. ಯಾವ ಥರ ಕಾಣ್ತದೆ ನೋಡಿ, ಅಷ್ಟು ಚಂದ ಕಾಣ್ತಾ ಉಂಟು. ಒಳಗೆ ನೋಡಿ ಅಂತೆ, ಭಾರಿ ಚಂದ ಕಾಣ್ತಾ ಉಂಟು. ನನಗೆ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಭಯ ಆಗ್ತದೆ, ಹಾಳಾದರೆ ಅಂತ ಹೇಳೋ ಭಾವ. ನೋಡಿ ಈ ಥರ ಕಾಣ್ತಾ ಉಂಟು ಕೆಳಗೆ, ಆಯಿತಾ. ಮೇಲೆ ಈ ಥರ ಹಿಡಿದಾಗ ಅಬ್ಬಾ ಹೂಗುಚ್ಛದ ಥರ ಕಾಣ್ತಾ ಉಂಟು. ಚೆಂದ ಕಾಣ್ತದಲ್ಲ. ನಾನು ದೇವಸ್ಥಾನಕ್ಕೆ ಹೂ ಕೊಡಲಿಕ್ಕೆ ಹೋದೆ. ಹೂ ಕೊಡಲಿಕ್ಕೆ ಹೋಗುವಾಗ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಅಲ್ಲಿ ಬಂದಿದ್ದರು. ನನಗೆ ಖುಷಿ ಆಯಿತು, ಅವರಲ್ಲಿ ಹೇಳಿ ಕೊಟ್ಟು ಬಂದೆ. ಆಮೇಲೆ ಅಲ್ಲಿ ಹೊರಗೆ ಜಸ್ಟ್ ರಂಗೋಲಿ ಹಾಕಿ ಮುಗಿಸಿದ್ರಷ್ಟೇ. ಅದಾದ ನಂತರ ನೋಡಿ, ಇಲ್ಲಿ ಊರಿನ ಹೆಣ್ಮಕ್ಳೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಗುಡಿಸಿ. ಇವರೇ ನಿಜವಾದ ಸೇವಕರ, ಆಯಿತಾ. ನಾವೆಲ್ಲ ಬಂದು ರಾತ್ರಿ ಏನೋ ಒಂದು ಮಾಡಿ ಕೈ ಮುಗ್ದು ಹೋಗ್ತೇವೆ, ಆದರೆ ನಿತ್ಯ ಈ ಥರ ಎಲ್ಲ ಕೆಲಸ ಮಾಡಿ ನಿಜವಾಗ್ಲೂ ಅವ್ರ ದೇವರ ಸೇವಕರು ಅಂತಲೇ ಹೇಳ್ಬೋದು. ಇದು ದೇವಸ್ಥಾನದ ಹೊರಗೆ ಆಲ್ರೆಡಿ ಒಂದಷ್ಟು ಸಂತೆ ಅಂಗಡಿಯಲ್ಲಿ ಚರ್ಮುರಿ, ಆಮೇಲೆ ಆಟದ ಅಂಗಡಿ, ಅದು ಇದು ಎಲ್ಲ ಬಂದಿತ್ತು. ಮಗನಿಗೆ ಖುಷಿ ಆಗ್ಬೋದು ಅಂತ ಅಂದ್ಕೊಂಡೆ. ಮಾವಿನ ಹಣ್ಣು ನಾನು ತುಂಡು ಮಾಡ್ಲಿಕ್ಕೆ ಕಲ್ತದ್ದು ನನ್ನ ಅತ್ತೆಯ ಎರಡನೇ ಅಣ್ಣನಿಂದ. ಅಂದರೆ ಅದ್ರ ಮೊದಲು ನಂಗೆ ಮಾವಿನ ಹಣ್ಣು ತುಂಡು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತಲ್ಲ. ನಾನು ಯಾವ ಥರ ತುಂಡು ಮಾಡ್ತಿದ್ದೆ ಅಂತ ಹೇಳಿದರೆ, ಈಗ ಮಾವಿನ ಹಣ್ಣು ಈ ಥರ ಉಂಟು ಅಂತ ಹೇಳಿದರೆ, ಈ ಸೈಡು ಒಂದು ಕೆತ್ತಿದ್ರೆ 2 ಬದಿ ಅಗಲದ ಸ್ಲೈಸ್ ಆಗ್ತಿತ್ತು, ತುಂಡಾಗ್ತಿತ್ತು. ಆಮೇಲೆ ಇಲ್ಲಿ ಮತ್ತು ಈ ಸೈಡು ಕೊರಿವಾಗ ಅದು ಸಣ್ಣ ತೆಳ್ಳಗಿನ ಸ್ಲೈಸ್ ಆಗ್ತಿತ್ತು. ಪಾಲು ಹಂಚುವಾಗ ಈಗ ಒಂದು ಅವರಿಗೆ ಅಂತ ಹಚ್ಚುವಾಗ ಸಣ್ಣದು ದೊಡ್ಡದು ಸಿಗೋದು ಸಹಜ. ಆದರೆ ಈಗ ನಾನು ಕೊರೆಯುವ ಮೆಥಡಲ್ಲಿ, ಅಂದರೆ ಅವ್ರು ಹೇಳಿಕೊಟ್ಟ ಮೆಥಡಲ್ಲಿ ಕೊರೆಯೋದಾದರೆ ಎಲ್ಲರಿಗೂ ಪಾಲು ಹಂಚುವಾಗ ಸಣ್ಣದು ದೊಡ್ಡದು ಅಂತಲ್ಲ, ಈಕ್ವಲ್ ಆಗಿ ಬರ್ತದೆ, ಆಯಿತಾ. ಯಾವ ಥರ ಅಂತ ತೋರಿಸ್ತೇನೆ ನೋಡಿ. ಈಗ ಮಾವಿನ ಹಣ್ಣು ಈ ಥರ ಉಂಟಲ್ಲ, ನಿಮಗಿಲ್ಲಿ ಮೇಲೆ ಕಾಣ್ಬೋದು, ಈ ಥರ ಉಂಟು. ಅಂದರೆ ಇಲ್ಲಿ ಹೀಗೆ ಅಗಲ, ಇದು ಅಗಲ, ಇದು ಉದ್ದ, ಈ ಈ ಥರ ಉಂಟಲ್ಲ. ಇದು ಈ ಸೈಡ್ ಕಮ್ಮಿ ಇರುವ ಬದಿಯನ್ನೇ ಫಸ್ಟ್ ನಾವು ಯಾವತ್ತು ಲಾಸ್ಟಿಗೆ ಸ್ಲೈಸ್ ಸಣ್ಣದು ಮಾಡ್ತೇವಲ್ಲ, ಆ ಬದಿಯನ್ನೇ ಈ ಥರ ದೊಡ್ಡಕ್ಕೆ ಹೆಚ್ಚಿಕೊಳ್ಳೋದು. ನೋಡಿ ಅಗಲದ ತುಂಡು ಸಿಕ್ಕಿತ್ತು. ಈ ಬದಿ ಕೂಡ ಹಾಗೆ ಅಗಲದ ತುಂಡು ಸಿಕ್ಕಿತ್ತು. ಇನ್ನು ಈ ಬದಿ ನಾವು ಮಾಮೂಲಿ ಅಗಲಕ್ಕೆ ಹೆಚ್ಚುತ್ತೇವಲ್ಲ, ಆ ಬದಿಯನ್ನು ಹೆಚ್ಚೋದು. ಅಲ್ಲಿ ಕೂಡ ಹಾಗೆ ನಿಮಗೆ ಅಗಲಕ್ಕೆ ಸಿಗ್ತದೆ. ಆಮೇಲೆ ಇನ್ನೊಂದು ಬದಿ ನೋಡಿ, ಇಲ್ಲಿ ಸಹ ನಿಮಗೆ ಅಗಲ ಸಿಕ್ಕಿತ್ತು. ನೋಡಿ 4 ಬದಿ ಕೂಡ ಒಂದೇ ಥರ ಸಿಕ್ಕಿತ್ತು. ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಗೊರೆಟು ಚಂದ ಗುಳ ಚೀಪು ಬೇಕು ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಸಿಗೋದು, ಆಯಿತಾ. ಯಾಕಂತ ಹೇಳಿದರೆ ತುಂಡುಗಳಲ್ಲೇ ಹೆಚ್ಚು ನಿಮಗೆ ಗುಳ ತಿನ್ನಲಿಕ್ಕೆ ಸಿಗ್ತದೆ. ಇದೊಂದು ರೀತಿ ಮಾವಿನ ಹಣ್ಣು ಹೆಚ್ಚುವ ವಿಧಾನ. ಇಲ್ಲಿ ನನ್ನ ಮಗಳು ಮತ್ತು ಮಗ ಇಬ್ಬರು ಕಾಯ್ತಾ ಇದ್ದಾರೆ, ಕೊಡ್ತೆ ಆಯಿತಾ. ಯಾರಿಗೆಲ್ಲ ಈ ವಿಧಾನ ಗೊತ್ತಿತ್ತು ಅಂತ ಹೇಳಿದ್ರೆ ಗೊತ್ತಿತ್ತು ಅಂತ ಹೇಳಿ, ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರಲಿಲ್ಲ ಅಂತ ಹೇಳಿ, ಆಯಿತಾ. ತಿಮ್ಮ ಕೊಡುವ ನೋಡಿ, ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಇವನೊಬ್ಬನು ಮೇಲೆ ಹನುಮಂತನಾಗೆ ಹತ್ತಿ ಕೂತಿದ್ದಾನೆ, ಇವಳು ಇಲ್ಲೇ ಇದ್ದಾಳೆ. ಆಲ್ರೆಡಿ ನನಗೆ ಮಾವಿನ ಹಣ್ಣು ಹೆಚ್ಚಾಯಿತು. ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಬಳುವಾರ ಮಾವು ಅಂತ ಹೇಳಿ, ಮಕ್ಕಳ ಪುಟ್ಟತ್ತೆ ಮತ್ತು ಪುಟ್ಟು ಮಾವು ತಂದ ಮಾವಿನ ಹಣ್ಣು. ಅದೇ ಎಲ್ಲ ಹಣ್ಣಾಗಿತ್ತು. ಒಂದೆರಡು ಕಡೆ ಕೊಡಲಿಕ್ಕೆ ಶುರುವಾಗಿತ್ತು. ಎಲ್ಲವನ್ನು ಹೆಚ್ಚಿದ್ದು ತುಂಡು ಮಾಡಿದವು. ಸಾಕು ಮಡಗಲ್. ಇನ್ನು ಇದನ್ನು ಈ ಥರ ಚಂದ ಸ್ಲೈಸ್ ಮಾಡಿಕೊಂಡ್ರೆ ಆಯಿತು. ಸಾಧಾರಣ ಎಲ್ಲರಿಗೂ ಒಂದೇ ರೀತಿಯ ಮಾವಿನ ಹಣ್ಣಿನ ತುಂಡು ಸಿಗ್ತದೆ. ಯಾರಿಗೂ ತಲೆ ಬಿಸಿಲ್ಲ ನನಗೆ ದೊಡ್ಡದು ನನಗೆ ಸಣ್ಣದು ಸಿಕ್ಕಿದ್ದು ಅಂತ ಹೇಳುವ ಭಾವ ಬರಲಿಕ್ಕಿಲ್ಲ. ಎಲ್ಲರಿಗೂ ಒಂದೇ ರೀತಿ ನೋಡಿ ಅಲ್ವಾ. ಸೊ ನಾನು ಅವರಿಂದ ಕಲ್ತದ್ದಿದ್ದು ನನಗೆ ತುಂಬ ಹೆಲ್ಪ್ ಆಗಿದೆ. ನಂತರ ನಾನು ಸುಮಾರು ಸಲ ಮಾವಿನ ಹಣ್ಣು ಹೆಚ್ಚುವಾಗ ಇದೇ ವಿಧಾನವನ್ನು ಅನುಸರಿಸೋದು ನನಗೆ ತುಂಬ ಉಪಕಾರ ಆಗಿದೆ. ಈ ಥರ ಮಾಡಿ ನೋಡಿ. ಜಾತ್ರೆಗೆ ಬಂದು ನಮ್ಮ ಕೈ ತಪ್ಪಿಸಿ ಹೋದ. ಎಲ್ಲಿಗೆ ಹೋದದ್ದು ಅಂತ ನೋಡಿದ್ರೆ ಎಂತೆಲ್ಲ ಉಂಟು ಅಂತ ತನಿಖೆ ಮಾಡ್ಲಿಕ್ಕೆ ಹೋದದ್ದು ಅವನು ಸಂತೆಗದ್ದೆಯಲ್ಲಿ. ಹೇಳು. ಎಂತ ಹೇಳಿ, ಇವತ್ತು ಐಸ್ ಕ್ರೀಮ್ ತಿನ್ನುವ, ಜಂಪಿಂಗ್ ಮಾಡುವ. ಮತ್ತೆಂತ ಕಂಡಿತ್ತು? ಮತ್ತೆ ಆಟ ಸಾಮಾನು ತೆಗೆಯೋದು ಬೇಡ, ಜಂಪಿಂಗ್ ಮಾಡುವ, ಮತ್ತೆ ಐಸ್ ಕ್ರೀಮ್ ತಿನ್ನುವ, ಹಾಗೆ ಮಾಡುವನಾ? ಖಂಡಿತ ಗೊತ್ತಾಯ್ತಲ್ಲ ಎಂತೆಲ್ಲ ಮಾಡುವ ಎಂತೆಲ್ಲ ಬೇಡ ಅಂತ. ಅಲ್ಲಿವರೆಗೆ ಒಂದು ಕಣ್ಣಾಯಿಸಿ ಬಂದಾಯ್ತು ಅವನಿಗೆ, ಎಂತೆಲ್ಲ ಉಂಟು ಎಂತೆಲ್ಲ ಇಲ್ಲ ಅಂತೇಳಿ.
ನಾವು ರಾತ್ರಿ ದೇವಸ್ಥಾನಕ್ಕೆ ತಲುಪಿದ ಹೊತ್ತು ಸರಿಯಾಗಿದೆ ಆಯಿತಾ. ಅಲ್ಲಿ ದೇವರ ಬಲಿ ಹೊರಡಲಿಕ್ಕೆ ತಯಾರಾಗ್ತಾ ಇತ್ತು ದೇವಸ್ಥಾನದ ಒಳಗೆ. ಇನ್ನು ನಾನು ಸಿಂಗಾರದ ಮಾಲೆಯನ್ನು ಕಟ್ಟಿಕೊಟ್ಟಿದ್ದೇನೆ ಅಂತ ಹೇಳಿದ್ದೆ. ನಾನು ಕಟ್ಟಿಕೊಟ್ಟ ಸಿಂಗಾರದ ಮಾಲೆ ದೇವರಿಗೆ ತಲುಪಿತಾ ಅಂತ ಕೇಳಿದರೆ ಖಂಡಿತ ತಲುಪಿತು. ದೇವರ ಉತ್ಸವ ಮೂರ್ತಿಯ ಹಿಂದೆ ಅದನ್ನು ಅಲಂಕಾರ ಮಾಡಿದರು. ನನಗಂತೂ ತುಂಬ ಖುಷಿಯಾಯಿತು. ನಾನೇನೋ ಅಂದುಕೊಂಡು ಒಂದಷ್ಟು ದುಃಖ ಎಲ್ಲ ಇತ್ತು ಮನಸ್ಸಲ್ಲಿ, ಅದೆಲ್ಲ ನೆನೆಸಿಕೊಂಡು ಅದೆಲ್ಲ ದೂರ ಆಗಲಿಂದ ನಂಬಿಕೊಂಡು ಕಟ್ಟಿಕೊಟ್ಟ ಹೂ ದೇವರ ಒಂದು ನಾವೆಲ್ಲಿಗೆ ತಲುಪಬೇಕು ಅಂತ ಅಂದ್ಕೊಂಡಿರ್ತೇವೆ ಕಟ್ಟಿಕೊಡುವಾಗ ಅಲ್ಲಿಗೆ ತಲುಪಿತ್ತು. ನೋಡಿ, ಇಲ್ಲಿ ಹಿಂದೆ ಅಲಂಕಾರ ಮಾಡಿದ್ದಾರೆ, ಗೊತ್ತಾಗ್ಬೋದು ನಿಮಗೆ. ಸೊ ನನಗೆ ಸಂತೋಷ ಆಯಿತು. ಅದೇ ದೇವರಿಗೆ ಸೇರಬೇಕು ಅಂತ ಇಚ್ಛೆ ಇದ್ದರೆ ಖಂಡಿತ ಸೇರ್ತದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.